ಅಲ್ಲಿ ಅನೇಕ ಜನ್ಮಗಳಿಂದ ಸಾಧನೆ ಮಾಡಿರಬೇಕು, ತಪಸ್ ಮಾಡಿರಬೇಕು, ಜಪ ಮಾಡಿರಬೇಕು. ಅದರಿಂದ ಮಾತ್ರ ನಾವು ಯಾರೇ ಒಬ್ಬ ವ್ಯಕ್ತಿಯ ಅವನು ಯಾರು ನಿಜವಾಗ ಅವನು ಯಾರು ಅವತಾರನೋ ಅಥವಾ ಬೇರೆನೋ ಅಥವಾ ಅನ್ನೋಂಥ ವಿಷಯ ನಮಗೆ ಗೊತ್ತಾಗ್ತದೆ. ಹಾಗಾಗಿ ದಿವ್ಯ ಯಾರು ಶ್ರೀಮಾತೆ ಅಥವಾ ರಾಮಕೃಷ್ಣರು ಎಲ್ಲರಿಗೂ ತಮ್ಮ ಅವತಾರವನ್ನು ತೋರಿಸ್ಕೊಡಲ್ಲ. ಯಾಕಂದ್ರೆ ಅದನ್ನ ಮರೆ ಮಾಡ್ಕೊಂಡು ಬಂದಿರ್ತಾರೆ. ಅದು ಯಾರಿಗೆ ಗೊತ್ತಾಗುತ್ತೆ? ನಿಜವಾದ ಆರ್ಥ ಭಕ್ತರಿಗೆ ಮಾತ್ರ ಗೊತ್ತಾಗ್ತದೆ. ಒಮ್ಮೆ ಬಾಂಕುರ ಜಿಲ್ಲೆಯ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಸೇವಾ ಕಾರ್ಯ ಮಾಡುತ್ತಿದ್ದ ರಾಮಕೃಷ್ಣ ಮಿಷನಿನ ಒಬ್ಬರು ಸಾಧುಗಳು ಜಯರಾಮ್ ಬಾಟಿಗೆ ಬಂದಿದ್ರು. ಒಮ್ಮೆ ಬಾಂಕುರ ಅನ್ನುವಂಥದ್ದು ಕಲ್ಕತ್ತಲ್ಲಿ ಬರುವಂಥ ಜಿಲ್ಲೆಯ ಒಂದು ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಸೇವಾ ಕಾರ್ಯ ಮಾಡುತ್ತಿದ್ದ ರಾಮಕೃಷ್ಣ ಮಿಷನ್ನಿನ ಒಬ್ಬರು ಸಾಧುಗಳು ಜಯರಾಮ್ ಬಾಟಿಗೆ ಬಂದಿದ್ರು. ಅವರ ಮೂಲಕ ಜನರ ಸಂಕಟಗಳ ವಿವರಗಳನ್ನು ಕೇಳಿದ ಶ್ರೀ ಮಾತೆಯವರು ಸುತ್ತಮುತ್ತ ಕೈ ಮಾಡಿ ತೋರಿಸುತ್ತಾ ಜಗಜ್ಜನನಿ ಸಿಂಹವಾಹಿನಿಯ ಕೃಪೆಯಿಂದ ಈ ಜಯರಾಮ್ ಬಾಟಿಯಲ್ಲಿ ಆ ಬಗೆಯ ದುರ್ಗತಿಗಳೇನು ಇಲ್ಲ ಎಂದರು. ಅದಕ್ಕೆ ಆ ಸಾಧುಗಳು ನುಡಿದರು, ಅಮ್ಮ, ಸಿಂಹವಾಹಿನಿ ವಿಚಾರ ನನಗೇನು ಗೊತ್ತಿಲ್ಲ. ಆದರೆ ನಿಮ್ಮ ಸಾನ್ನಿಧ್ಯದಿಂದಾಗಿ ಇಲ್ಲಿ ಅಂತಹ ದುಸ್ಥಿತಿ ಏನು ಇಲ್ಲವೆಂದು ನನ್ನ ದೃಢ ನಂಬಿಕೆ. ಶ್ರೀಮಾತೆಯವರು ಇದಕ್ಕೆ ಉತ್ತರವೇನನ್ನು ಕೊಡದೆ ಮೌನವಾಗಿದ್ದು ಬಿಟ್ಟರು. ಆದರೆ ಮೌನಂ ಸಮ್ಮತಿ ಲಕ್ಷಣಂ ಅಲ್ಲವೇ? ಅಂದರೆ ಆಗಲೂ ತುಂಬ ಬರಗಾಲ ಬರ್ತಾ ಇತ್ತು. ಬರ ಪರಿಹಾರ ಕಾರ್ಯಗಳನ್ನು ರಾಮಕೃಷ್ಣ ಮಿಷನ್ ಮಾಡ್ತಾ ಇತ್ತು. ಅದು ಇವತ್ತಿಗೂ ಬರ್ತಾ ಇದೆ. ಬರ ಇರ್ಬೋದು ಅಥವಾ ಸುನಾಮಿ ಇರ್ಬೋದು ಅಥವಾ ಇನ್ನೇ ಯಾವುದೇ ಪ್ರಾಕೃತಿಕ ವಿಕೋಪಗಳು ಉಂಟಾದಂಥ ಸಂದರ್ಭದಲ್ಲಿ ರಾಮಕೃಷ್ಣ ಮಠ ಮಿಷನ್ ಅಂತ ಹೇಳಿದೆ. ಮಠ ಅಂತಂದರೆ ಭಜನೆ ಪ್ರವಚನ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳು ಸೀಮಿತ ಆಗಿದೆ. ಮಿಷನ್ ಅಂತಂದರೆ ಆಸ್ಪತ್ರೆಗಳು ನಡೆಸೋದಿರ್ಬೋದು, ಆಮೇಲೆ ಯಾವುದು ಬರ ಪರಿಹಾರ ಕಾರ್ಯಗಳಿರ್ಬೋದು. ಆಗಲೂ ತುಂಬ ಕ್ಷಾಮ, ಪ್ಲೇಗ್ ಅಥವಾ ಇತರ ಸಾಂಕ್ರಾಮಿಕ ರೋಗಗಳೆಲ್ಲ ಬರ್ತಾ ಇದ್ವು. ಅಂಥವುಗಳನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ರಾಮಕೃಷ್ಣ ಮಿಷನ್ ಆರಂಭ ಆಗ್ತದೆ. ಹಾಗಾಗಿ ಶ್ರೀಮಾತೆಯವರು ಆಗ ಜಯರಾಮ್ ಬಾಟಿಯಲ್ಲಿ ಇರ್ತಾರೆ. ಒಬ್ಬ ಸಾಧುಗಳು, ರಾಮಕೃಷ್ಣ ಮಿಷನ್ ಸಾಧುಗಳು ಬಂದು ಶ್ರೀಮಾತೆಯವರನ್ನ ಭೇಟಿಯಾಗಿ ಈ ಥರ ಹೇಳ್ತಾರೆ, ಅಮ್ಮ ಈ ಥರ ಎಲ್ಲ ಆಗ್ಬಿಟ್ಟಿದೆ ಅಂತ. ಆಗ ಶ್ರೀಮಾತೆ ಹೇಳ್ತಾರೆ ಏನಂತ, ಜಗಜ್ಜನನಿ ಸಿಂಹವಾಹಿನಿಯ ಕೃಪೆಯಿಂದ, ಅಲ್ಲಿಯ ಗ್ರಾಮ ದೇವತೆ ಸಿಂಹವಾಹಿನಿ. ಎಲ್ಲ ಊರಿಗೆಲ್ಲ ನಮ್ಮ ಚಳಕೆರಮ್ಮ ಅಂತಿದೀವಿ, ಹಂಗೆ ಜಗಜ್ಜನಿಯಾದಂಥ ಸಿಂಹವಾಹಿನಿಯ ಕೃಪೆಯಿಂದ ಈ ಜಯರಾಮ್ ಬಾಟಿಯಲ್ಲಿ ಅಂತಹ ದುರ್ಗತಿಗಳೇನು ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಸಾಧುಗಳು ಹೇಳ್ತಾರೆ, ಅದು ನಿಜವಾದ ವಿಚಾರ ಏನು, ಶ್ರೀಮಾತೆಯವರಲ್ಲಿ ಇರೋದ್ರಿಂದನೇ ಅವರಿಗೆ ಬರಗಾಲ ಬರಲಿಲ್ಲ ಅಂತ. ಅಮ್ಮ, ಸಿಂಹವಾಹಿನಿ ವಿಚಾರ ನನಗೇನು ಗೊತ್ತಿಲ್ಲ, ಆದರೆ ನಿಮ್ಮ ಸಾನ್ನಿಧ್ಯದಿಂದಾಗಿ ಇಲ್ಲಿ ಅಂತಹ ದುಸ್ಥಿತಿ ಏನು ಇಲ್ಲ ಎನ್ನುವಂಥದ್ದು ನನ್ನ ದೃಢ ನಂಬಿಕೆ ಅಂತ ಹೇಳ್ತಾರೆ. ಅಂತಂದರೆ ಅದು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ, ಶ್ರೀಮಾತೆಯವರು ಸಾಕ್ಷಾತ್ ಜಗನ್ಮಾತೆ, ನಿಮ್ಮ ಸಾನ್ನಿಧ್ಯ ಇಲ್ಲಿ ಇರೋದ್ರಿಂದನೇ ಇಲ್ಲಿ ಯಾವುದೇ ಬರ ಪೀಡಿತ ಘಟನೆಗಳು ಇಲ್ಲಿ ನಡೆದಿಲ್ಲ ಅಂತ ಶ್ರೀಮಾತೆಯವರು ಹೇಳ್ತಾರೆ. ಹಾಗೆ ಶ್ರೀಮಾತೆಯವ್ರ ಬಗ್ಗೆ ಒಬ್ಬ ಸಾಧುಗಳು ಹೇಳ್ತಾರೆ. ಆಗ ಶ್ರೀಮಾತೆಯವರು ಅದಕ್ಕೆ ಉತ್ತರವನ್ನು ಕೊಡೋಲ್ಲ, ಮೌನವಾಗಿ ಬಿಡ್ತಾರೆ. ಹಾಗಾಗಿ ನಮ್ಮ ಒಂದು ಕಡೆ ಹೇಳ್ತಾರಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಅಂದರೆ ಮೌನವಾಗಿರೋದೇ ಸಮ್ಮತಿ ಲಕ್ಷಣ ಅಂತ ಹೇಳ್ತಾರೆ. ಅಂದರೆ ಅದು ಸತ್ಯವಾದ ಮಾತೆ ಅಂತ ಎಲ್ಲೋ ಒಂದು ಪರೋಕ್ಷವಾಗಿ ಶ್ರೀಮಾತೆಯವರು ಆ ಸಾಧುಗಳ ಮಾತನ್ನು ಅನುಮೋದಿಸ್ತಾರೆ ಅಂತ ನಾವು ನೋಡ್ಬೋದು. ಈ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಬಂದಾಗ ಶ್ರೀಮಾತೆಯವರು ಯಾರು? ಶ್ರೀಮಾತೆಯವರು ಸಾಕ್ಷಾತ್ ದೇವಿ, ಜಗನ್ಮಾತೆ, ಭಗವತಿ. ಆದರೆ ಅವರ ಸುತ್ತಮುತ್ತಲಿನ ಸಂಬಂಧಿಕರಿಗೆ ಶ್ರೀಮಾತೆ ನಮ್ಮ ಅಕ್ಕ, ಚಿಕ್ಕಮ್ಮ, ಸೋದರತ್ತೆ ಅಷ್ಟೇ. ಅಂದರೆ ಸಾಮಾನ್ಯವಾಗಿ ಲೌಕಿಕ ಸಂಬಂಧಗಳನ್ನೇ ಇಟ್ಕೊಳ್ತಾರೆ ಹೊರತು ಅವರನ್ನು ದೇವಿ ಅಂತ ಒಬ್ಬರೂ ಸಹ ಆರಾಧಿಸಲ್ಲ, ಒಬ್ಬರೂ ಸಹ ಅವರ ನಿಜ ಮಹಿಮೆಯನ್ನು ತಿಳಿಯೋಲ್ಲ. ಆದರೆ ಅವರ ನಿಜ ಮಹಿಮೆಯನ್ನು ತಿಳ್ಕೊಂಡು ಎಲ್ಲೆಲ್ಲಿಂದನೋ ಭಕ್ತರು ಬರ್ತಾರೆ ಅಂತ ನಾವು ಗಮನಿಸ್ಬೋದು.